ಪರಾಭವ ನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ಮಿಥುನ ರಾಶಿಯ ಫಲದ ಚಿಂತನೆಯನ್ನು ಮಾಡುವಾಗ ಮಿಥುನ ರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಮಂದಗತಿಯ ಫಲದ ಯೋಗಗಳು, ಅರ್ಥಾತ್ ಕರ್ಮಪತಿ ಹಾಗೆ ಸಪ್ತಮಾಧಿಪತಿಯಾದಂತಹ ಗ್ರಹ ದ್ವಿತೀಯದಲ್ಲಿ ಕರ್ಮದಲ್ಲಿ ಶನಿಯ ಉಪಸ್ಥಿತಿ, ಕರ್ಮಪತಿಗೆ ಅತ್ಯಂತ ಶುಭ ಸ್ಥಿತಿ ಹೇಳುವಂಥದ್ದುಂಟು, ಸಪ್ತಮಾಧಿಪತಿಗೆ ಶುಭ ಸ್ಥಿತಿ ಹೇಳುವಂಥದ್ದುಂಟು. ಆದರೆ ಕರ್ಮಭಾವದಲ್ಲಿ ಉದಯ ಕೊಟ್ಟಂತಹ ಗ್ರಹ ಅದು ಮಂದ ಫಲದಾಯಕವಾದದ್ರಿಂದ ಕರ್ತವ್ಯ ಕ್ಷೇತ್ರಗಳು ನಿಧಾನಗತಿಯಲ್ಲಿ ಮುಂದೆ ಸಾಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಹಾಗಂತ ನಷ್ಟ ಕಷ್ಟಗಳಿಗೆ ಅವಕಾಶ ಆಗುತ್ತದೆ ಅಂತ ಹೇಳುವಂತಹ ಚಿಂತೆಗಳು ಬೇಕಾಗಿಲ್ಲ. ಇನ್ನು ದಾಂಪತ್ಯ ಸಂಬಂಧವಾದಂತಹ ಒಂದು ವಿಷಯವಾಗಿ ಒಂದು ಹಂತದ ಸಮಾಧಾನಕರವಾದಂತಹ ವಾತಾವರಣ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಅನಿರೀಕ್ಷಿತವಾದಂತಹ ಆರ್ಥಿಕತೆಯ ಒಂದು ಆಗಮನ ಹೇಳುವಂಥದ್ದು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳುಂಟು, ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳು. ಭಾಗ್ಯದಲ್ಲಿ ಕೆಲವೊಂದಿಷ್ಟು ಅದೃಷ್ಟಕಾರಕ ಸ್ಥಿತಿಗಳಿರುವಂಥದ್ದು. ಹಾಗಾಗಿ ಅನಿರೀಕ್ಷಿತವಾಗಿ, ಅರ್ಥಾತ್ ತಾವು ಕೊಟ್ಟಿರುವಂತಹ ಸಂಪನ್ಮೂಲಗಳು ಬರುವುದಿಲ್ಲ ಅಂತ ಹೇಳುವಂತಹ ನಿರ್ಣಯಕ್ಕೆ ಬಂದಿರುವಂತಹ ಸಂಪನ್ಮೂಲಗಳು ತಮ್ಮ ಬಳಿಗೆ ಬಂದು ಸೇರುವಂತಹ ಸಂದರ್ಭಗಳು ಕೂಡ ಇರಬಹುದು. ಅಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಏನಾದರೂ ಹೊಸ ಚಿಂತನೆಗಳಿದ್ದರೆ ಅದಕ್ಕೊಂದು ಚಾಲನೆ ಕೊಡುವುದಕ್ಕೆ ಇದೊಂದು ರೀತಿಯಲ್ಲಿ ಸೂಕ್ತವಾದಂತಹ ಕಾಲಮಾನ ಅಂತಲೂ ಕೂಡ ಚಿಂತನೆ ಮಾಡಬಹುದು. ಇವತ್ತು ಬಹಳಷ್ಟು ವಿಚಾರಧಾರೆಗಳು ನಮ್ಮ ಮನದಲ್ಲಿ ಮೂಡುವಂತಹ ಕಾಲಮಾನ, ಅಂತಹ ಒಂದು ವ್ಯವಸ್ಥೆಯಲ್ಲಿ ನಾವಿರುವಂಥದ್ದು. ಹಾಗಾಗಿ ಅಂತಹ ವಿಷಯಗಳು ಬಂದಾಗ ತಜ್ಞರೊಂದಿಗೆ ಚರ್ಚೆಗಳನ್ನು ಮಾಡಿಕೊಂಡಂತೆ ತಮ್ಮ ಜೀವನದಲ್ಲಿ ಇದು ಯಶಸ್ಸುಗಳನ್ನು ಕೊಡ್ತದೆ, ಒಂದಷ್ಟು ನಮ್ಮ ಬದುಕಿಗೆ ಪೂರಕವಾದಂತಹ ಫಲಗಳನ್ನು ಕೊಡ್ತದೆ, ಹೆಸರನ್ನು ಕೊಡಬಹುದು, ಕೀರ್ತಿಯನ್ನು ಕೊಡಬಹುದು, ಸಂಪನ್ಮೂಲಗಳನ್ನು ಕೊಡಬಹುದು. ಇಂತಹ ಸಂದರ್ಭಗಳು ಇದ್ದದ್ದೇ ಹೌದಾದರೆ ತಾವುಗಳು ಅಂಥದ್ದನ್ನು ಬಿಡುವ ಅವಶ್ಯಕತೆ ಇರೋದಿಲ್ಲ. ಅಂಥದ್ದಕ್ಕೊಂದು ಚಾಲನೆಯನ್ನು ಕೊಡಬಹುದು, ಎಕ್ಸಿಕ್ಯೂಷನ್ಗೆ ಅವಕಾಶಗಳು ಹೇಳುವಂಥದ್ದು ಉಂಟು. ತಮ್ಮದ್ದಾದಂತಹ ಸೂಕ್ಷ್ಮ ಮಾನಸಿಕತೆಯಿಂದ, ಸೂಕ್ಷ್ಮ ಬುದ್ಧಿಯಿಂದ ತರ್ಕಿಸಿ ತಮಗದು ಅನುಕೂಲ, ತಮಗದು ಪೂರಕವಾದಂತಹ ವಿಷಯ ಅಥವಾ ತಮಗೆ ಶುಭ ಫಲವನ್ನು ಕೊಡ್ತದೆ, ತಮಗೆ ಅಭಿವೃದ್ಧಿಯನ್ನು ಕೊಡ್ತದೆ, ಇಂತಹ ಒಂದು ಮನಸ್ಥಿತಿ ತಮಗೆ ಬಂದದ್ದೇ ಹೌದಾದರೆ ಇಂತಹ ವಿಚಾರಗಳಿಗೆ ತಾವುಗಳು ಅವಕಾಶ ಮಾಡಿಕೊಡುವುದಕ್ಕೆ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ. ರಾಶಿಯ ಅಧಿಪತಿ, ಚತುರ್ಥಾಧಿಪತಿ ಮತ್ತು ಕರ್ಮಾಧಿಪತಿ, ಸಪ್ತಮಾಧಿಪತಿ, ಈ ರೀತಿ ಎಲ್ಲ ಗ್ರಹಗಳು ಕೂಡ ಒಂದು ರೀತಿಯಲ್ಲಿ ಶುಭದಾಯಕವಾದಂತಹ ಸ್ಥಿತಿಯಲ್ಲಿ ತಮ್ಮ ರಾಶಿಗೆ ಇರುವಂತಹದ್ದು. ಇನ್ನು ಅನಿರೀಕ್ಷಿತವಾಗಿ ಹೂಡಿಕೆಗಳು ಮಾಡಿ ಕಳೆದುಕೊಳ್ಳುವಂತಹ ಸಂದರ್ಭಗಳೂ ಕೂಡ ತಮ್ಮ ಪಾಲಿಗೆ ಎದುರಾಗಬಹುದು. ಅಂತಂದರೆ ರಾಂಗ್ ಪ್ಲೇಸ್ಗಳಲ್ಲಿ ತಮ್ಮ ಆರ್ಥಿಕತೆಯ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದರೆ ಅದು ತಮಗೆ ಉಲ್ಟ ಫಲವನ್ನು ಕೊಡುವಂತಹ ಸಂದರ್ಭಗಳು ಕೂಡ ಇದ್ದಾವೆ. ಹಾಗಾಗಿ ಅತ್ಯಂತ ಜಾಗೃತೆಯ ಹೆಜ್ಜೆಯನ್ನು ಇಡುವುದರ ಮೂಲಕ ತಾವುಗಳು ಇಂತಹ ಕೆಲಸಗಳನ್ನು ಮಾಡಿದರೆ ಆಗ ಅದು ಫಲಪ್ರದ ಮತ್ತು ಧನಾತ್ಮಕ ಫಲಪ್ರದ ಅಂತ ಅನ್ನಿಸಿಕೊಳ್ತದೆ. ಹಾಗಾಗಿ ತಾವುಗಳು ಮಾಡಬೇಕಾದಂತಹ ಕರ್ತವ್ಯ ಏನು ಕೇಳಿದರೆ, ತಾವುಗಳು ಕೂಡ ಹಾಗೆ ಲಕ್ಷ್ಮೀ ಹೃದಯದ ಸ್ತೋತ್ರ, ಲಕ್ಷ್ಮೀ ಹೃದಯ ಸ್ತೋತ್ರ ಇದರ ಪಾರಾಯಣವನ್ನು ಮಾಡೋದು, ಪ್ರತಿನಿತ್ಯ ಪಠನವನ್ನು ಮಾಡುವಂಥದ್ದು. ಇದರಿಂದ ತಮಗೆ ಬಹುತೇಕ ಧನಾತ್ಮಕ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.